ಏನೋ ರಾಜ್ಯದ ವಿಚಾರವಾಗಿ ಬರೋದಾದ್ರೆ 2 ಹಂತದಲ್ಲಿ ನಡೆಯಲಿದೆ ಮತದಾನ. 28 ಕ್ಷೇತ್ರಗಳಲ್ಲಿ ಒಟ್ಟು 2 ಹಂತದಲ್ಲಿ ವೋಟಿಂಗ್. ಏಪ್ರಿಲ್ 26 ಮೊದಲ ಹಂತ, 14 ಕ್ಷೇತ್ರಗಳ ವೋಟಿಂಗ್. ಮೇ 7ನೇ ತಾರೀಕು ರಾಜ್ಯದಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ. 14 ಉಳಿದಂತ ಕ್ಷೇತ್ರಗಳಿಗೆ, 14 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ. ಇನ್ನುಳಿದಂತ 14 ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ. ಇನ್ನು ಜೂನ್ 4ನೇ ತಾರೀಕು ಎಲ್ಲರೂ ಕೂಡ ಕಾಯ್ತಿರುವಂತ ಲೋಕಸಭಾ ಫಲಿತಾಂಶ. ರಾಜ್ಯದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಫೇಸ್ 1 ರಾಜ್ಯಕ್ಕೆ ಬರೋದಾದ್ರೆ ಅದು ಏಪ್ರಿಲ್ 26ನೇ ತಾರೀಕು. ಇದು ಮೊದಲ ಹಂತ, ಅಂದ್ರೆ ರಾಜ್ಯದ ಮೊದಲ ಹಂತ. ಏನು 26ನೇ ತಾರೀಕು ಮೊದಲ ಹಂತದಲ್ಲಿ ನಡೆಯುವಂಥದ್ದು. ಅದಾದ ನಂತರ ಮೇ 7ನೇ ತಾರೀಕು. ಇದೆರಡೂ ಡೇಟ್ಗಳು ಕೂಡ ರಾಜ್ಯಕ್ಕೆ ಬಹಳ ಮುಖ್ಯ. ಅದನ್ನು ಬಿಟ್ಟರೆ ಜೂನ್ 4 ಇಡೀ ದೇಶವೇ ಕಾಯುವಂಥ ಒಂದು ಡೇಟ್. ಅದು ಇಡೀ ದೇಶ ಅಂತಲ್ಲ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಕಾಯುವಂಥ ದಿನಾಂಕ ಅಂತ ಅಂದರೆ ಅದು ಜೂನ್ 4. ಅವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ರಾಜ್ಯದಲ್ಲಿ 2ನೇ ಹಂತ ಅಂತ ಅಂದರೆ ಅದು ಮೇ 7, ಮೊದಲ ಹಂತ 26 ಏಪ್ರಿಲ್. ಅಂದರೆ ಹೆಚ್ಚಿನ ದಿನಗಳಿಲ್ಲ. ಈಗ ಆಲ್ರೆಡಿ ಇನ್ನು ದಿನಗಳ ಲೆಕ್ಕ ಅಂತಂದ್ರೂ ಕೂಡ 1 ತಿಂಗಳು 10 ದಿನ ಇದೆ ಮ್ಯಾಕ್ಸಿಮಮ್ ಅಂತಂದರೆ. ಸೊ ಆಲ್ಮೋಸ್ಟ್ 40 ದಿನಗಳ ಒಂದು ಗ್ಯಾಪ್ ಇದೆ ಈಗ ವೋಟಿಂಗ್, ಇವತ್ತಿಗೂ ವೋಟಿಂಗ್ ಡೇಗೂ.